ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಮಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ವಾಧ್ಯಾಯಕ್ಕಾಗಿ ನಾವು ಸತ್ಯ ಪಯಣ ಅಂತಕ್ಕಂಥ ಪುಸ್ತಕವನ್ನ ರೂಪಾ ವೆಂಕಟೇಶ್ ಅವರು, ಹಿರಿಯ ಪಿರಾಮಿಡ್ ಮಾಸ್ಟರ್ ಆಗಿರ್ತಕ್ಕಂಥ, ಸೀನಿಯರ್ ಮಾಸ್ಟರ್ ಆಗಿರ್ತಕ್ಕಂಥ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಸತ್ಯ ಪಯಣ ಅಂತಕ್ಕಂಥ ಪುಸ್ತಕವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರ ಪಯಣದಲ್ಲಿ ನಾವು ಈಗ ಇದ್ದೇವೆ. ಹೇಗೆ ಈ ಆತ್ಮ ಅನೇಕ ಲೋಕಗಳ, ಅನೇಕ ಕಾರ್ಯಕರ್ತರ, ಮೇಲ್ವಿಚಾರಕರ ಮತ್ತು ಪ್ರಕೃತಿಯ ಸಹಯೋಗದಿಂದ ಮಾನವ ರೂಪವನ್ನ ಪಡೀತದ ಅಂತಕ್ಕಂಥದ್ದನ್ನ ನಾವು ಈ ಮೊದಲನೇ ಒಂದು ತರಗತಿಯಲ್ಲಿ ನೋಡಿದ್ದೀವಿ. ತಾಯಿಯ ಗರ್ಭವನ್ನ ಪ್ರವೇಶಿಸಿದ ಆತ್ಮ ತನ್ನ ಸತ್ಯ ಸ್ವರೂಪವನ್ನ ಮರೆಯೋದು ಸಹಜ. ಮಾನವನ ಬಾಲ್ಯದ 5 ವರ್ಷಗಳು ಅತಿ ಶ್ರೇಷ್ಠವಾಗಿರ್ತಕ್ಕಂಥವು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆ 5 ವರ್ಷದಲ್ಲಿ ಆ ಮಗು ಆತ್ಮಸ್ವರೂಪಿಯಾಗಿರುತ್ತೆ. ಅದು ಬಹಳಷ್ಟು ಸುಲಭವಾಗಿ ಸೂಕ್ಷ್ಮ ಲೋಕದ ತನ್ನ ಒಂದು ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರದಲ್ಲಿ ಬಂದು ಸೂಕ್ಷ್ಮ ಲೋಕದ ಪ್ರಯಾಣವನ್ನ ಮಾಡ್ಲಿಕ್ಕೆ ಅದಕ್ಕೆ ಬಹಳಷ್ಟು ಸುಲಭ ಆಗ್ತದ. ಅಲ್ಲಿ ಸೂಕ್ಷ್ಮ ಶರೀರಿಯಾಗಿ ಹೊರಬಂದು ಆತ್ಮ ತನ್ನ ಇಚ್ಛೆ ಹಾಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ, ಅದಕ್ಕೆ ವಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಪ್ರಸ್ತುತ ಜನ್ಮದಲ್ಲಿ ಎದುರುಗೊಳ್ತಕ್ಕಂಥ ಸಂದರ್ಭಗಳನ್ನ ಮುಂಚಿತವಾಗಿ ತಿಳ್ಕೊಳ್ಳಿಕ್ಕೆ ಅದಕ್ಕೆ ಸಹಾಯ ಆಗ್ತದ. ಅಥವಾ ಹಿಂದಿನ ಜನ್ಮಗಳಲ್ಲಿ ಕಂಡಿರ್ತಕ್ಕಂಥ ಸ್ಥಳಗಳಿಗೆ ಭೇಟಿ ನೀಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರುತ್ತೆ. ಕೆಲವೊಂದ್ಸರಿ ತನ್ನ ಹಿಂದಿನ ಜನ್ಮಗಳಲ್ಲಿ ಬಾಕಿ ಉಳಿಸಿರ್ತಕ್ಕಂತಹ ಕೆಲಸಗಳನ್ನ ಮುಗಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆದ ಕಾರಣದಿಂದಲೇ ಈ ಮಗು ನಿದ್ರೆಯಲ್ಲಿದ್ದಾಗ ತುಂಬಾ ಆನಂದದಲ್ಲಿ ಇರ್ತದ. ಹೀಗೆ ಕೈಕೊಂಡ ಕಾರ್ಯದ ಫಲಾಫಲಗಳು ಆನಂದಮಯ ಕೋಶದಲ್ಲಿ ಶೇಖರಣೆ ಆಗಿರ್ತಾವು. ಇದರಿಂದ ದೊರೆಯತಕ್ಕಂಥ ಆನಂದವನ್ನ ಆತ್ಮ ಬಹಳಷ್ಟು ಸಂತೋಷದಿಂದ ಅನುಭವಿಸ್ತಾ ಇರ್ತದ. ಆದ ಕಾರಣ ಮಲಗಿದ ಮಕ್ಕಳನ್ನ ಎಬ್ಬಿಸಬಾರ್ದು. ಅವು ತಮ್ಮಷ್ಟಕ್ಕೆ ತಮ್ಮಲ್ಲಿನೇ ಅವರು ನಗ್ತಾ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆ ಆನಂದವನ್ನ ಅನುಭವಿಸ್ತಾ ಇರ್ತಾರೆ. ಆತ್ಮವು ಅಪರಿಮಿತವಾಗಿರ್ತಕ್ಕಂತಹ ಚೈತನ್ಯ ಶಕ್ತಿಯುಳ್ಳದ್ದಾಗಿದೆ. ಆತ್ಮಕ್ಕೆ ಅಪರಿಮಿತವಾಗಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಇದೆ. ಆ ಪರಮಾತ್ಮನಿಗೆ ಎಷ್ಟು ಚೈತನ್ಯ ಶಕ್ತಿ ಇದೆಯೋ ಅಷ್ಟೇ ಚೈತನ್ಯ ಶಕ್ತಿ ಈ ಆತ್ಮಗಳಲ್ಲಿನೂ ಕೂಡ ತುಂಬಿರ್ತದ. ಅಗಾಧವಾದ ಜ್ಞಾನ ಸಂಪತ್ತಿನಿಂದ ತುಂಬಿರ್ತದ. ಆತ್ಮಗಳು ಮೂಲ ಚೈತನ್ಯದ ತುಣುಕುಗಳು, ಒಂದು ಭಾಗಗಳು ಅವು ಆಗಿರ್ತವೆ. ಹೀಗಾಗಿ ಪರಮಾತ್ಮನು ಬೇರೆ ಇಲ್ಲ, ಆತ್ಮಗಳು ಬೇರೆ ಇಲ್ಲ. ನಿರಂತರ ಜ್ಞಾನಾರ್ಜನೆಗಾಗಿ ಪರಮಾತ್ಮನೆಂಬ ಅಗಾಧ ಬೆಳಕಿನಿಂದ ಹೊರಟ ಬೆಳಕಿನ ಕಿರಣಗಳೇ ಆತ್ಮಗಳು. ಈ ಆತ್ಮಗಳು ಅಂತಂದ್ರೆ ಪರಮಾತ್ಮ ಬೇರೆ ಇಲ್ಲ, ಆತ್ಮ ಬೇರೆ ಅಲ್ಲ. ಪರಮಾತ್ಮನ ಒಂದು ಅಂಶ, ಪರಮಾತ್ಮನ ಒಂದು ಭಾಗ, ಮೂಲ ಪರಮ ಚೈತನ್ಯದ ಒಂದು ಭಾಗವೇ ಇವರಾಗಿರೋದ್ರಿಂದ ಪರಮಾತ್ಮನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಆತ್ಮಗಳಿಗೂ ಕೂಡ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೀಗಾಗಿ ವಾಸ್ತವವಾಗಿ ಪರಮಾತ್ಮನೆಂಬ ಬೇರೆಯದೇ ಆದ ಬೆಳಕು ಇಲ್ಲ. ಪರಮಾತ್ಮ ಅಂತಕ್ಕಂಥ ಬೇರೆಯದಾಗಿರ್ತಕ್ಕಂಥ ಬೆಳಕು ಇಲ್ಲ. ಇಡೀ ವಿಶ್ವವೇ ಕ್ಷಣ ಕ್ಷಣಕ್ಕೂ ರೂಪಾಂತರಗೊಳ್ಳುತ್ತಿರುವ ಬೆಳಕೆ ಆಗಿದೆ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಒಂದು ಬೆಳಕು ಕ್ಷಣ ಕ್ಷಣಕ್ಕೂ ಬದಲಾಗ್ತಕ್ಕಂಥ ಒಂದು ಸ್ವಭಾವವನ್ನ ಹೊಂದಿರತಕ್ಕಂಥದ್ದು ಏನದಲ್ಲ, ಅದು ಬೆಳಕಿನ ಒಂದು ರೂಪನೇ ಆಗ್ಯದ. ಸರ್ವವು ಆ ಬೆಳಕಿನ ಸ್ವರೂಪನೇ ಆಗಿದೆ. ಅರ್ಥವಾಗದಿದ್ದಲ್ಲಿ ಆಲೋಚಿಸಿ ನೋಡಿ ಅಂತ ಹೇಳ್ತಾರೆ. ಎಲ್ಲವೂ ಆ ಪರಮಾತ್ಮನ ಸ್ವರೂಪ, ಆ ಬೆಳಕಿನ ಸ್ವರೂಪವೇ ಆಗಿದೆ. ಅರ್ಥವಾಗದೇ ಇದ್ದಂತ ಸಂದರ್ಭದಲ್ಲಿ ಆಲೋಚಿಸಿ ನೋಡಿ. ಭೂಮಿಗೆ ಬೆಳಕು ನೀಡುವುದು ಸೂರ್ಯ. ಹಾಗಾದ್ರೆ ಭೂಮಿಯಲ್ಲಿನ ಬೆಳಕೇ ಬೇರೆ, ಸೂರ್ಯನೇ ಬೇರೆಯೇ? ಭೂಮಿಗೆ ಬೆಳಕು ನೀಡ್ತಕ್ಕಂಥವನು ಸೂರ್ಯ ಆಗ್ಯಾನ. ಹೀಗಾಗಿ ಸೂರ್ಯನೇ ಬೇರೆ ಅಥವಾ ಭೂಮಿಯಲ್ಲಿರ್ತಕ್ಕಂಥ ಬೆಳಕೇ ಬೇರೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನಿರುವುದು ಭೂಮಿಯಿಂದ ಬಹಳಷ್ಟು ದೂರದಲ್ಲಿ, ಆದರೂ ಅದೇ ಬೆಳಕೆ ತಾನೇ ಭೂಮಿಯನ್ನ ಬೆಳಗ್ತಾ ಇರೋದು. ಅವನು ಅಷ್ಟು ದೂರ ಇದ್ರೂ ಕೂಡ ಆ ಸೂರ್ಯನ ಬೆಳಕೆ ಭೂಮಿಯನ್ನ
ಬೆಳಗ್ತಾ ಇದೆ ಅಂತಕ್ಕಂಥ ಸತ್ಯಾಂಶವನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂತೆಯೇ ಪರಮಾತ್ಮನ ಮೂಲ ಚೈತನ್ಯ ಬೇರೆ ಅಲ್ಲ, ವಿಶ್ವವೆಲ್ಲ ಪಸರಿಸಿರ್ತಕ್ಕಂಥ ಆತ್ಮವೂ ಬೇರೆ ಅಲ್ಲ. ಪರಮಾತ್ಮನ ಮೂಲ ಚೈತನ್ಯ ಶಕ್ತಿ ಬೇರೆ ಅಲ್ಲ, ಈ ವಿಶ್ವವೆಲ್ಲವನ್ನ ಪಸರಿಸಿರ್ತಕ್ಕಂಥ ಒಂದು ಆತ್ಮವು ಬೇರೆ ಅಲ್ಲ. ಈ ಚೈತನ್ಯ ಶಕ್ತಿಯು ವಿವಿಧ ರೂಪಗಳನ್ನು ಪಡೆಯುತ್ತಾ ವಿವಿಧ ಪಾತ್ರಗಳನ್ನು ಮಾಡುತ್ತಾ ಸಾಕ್ತಾ ಇದೆ. ಈ ಚೈತನ್ಯ ರೂಪ ಅಂತಕ್ಕಂಥದ್ದೇನದಲ್ಲ, ಅದು ವಿವಿಧ ಪಾತ್ರಗಳನ್ನ ಮಾಡ್ತಾ ವಿವಿಧ ರೂಪಗಳನ್ನ ಪಡಿತಾ ಸಾಕ್ತಾ ಇದೆ. ಶಕ್ತಿಯು ಬೇರೆಯ ರೂಪಕ್ಕೆ ರೂಪಾಂತರ ಹೊಂದಬಹುದೇ ವಿನಃ ಅಂತ್ಯವಂತೂ ಅಲ್ಲ. ಈ ಶಕ್ತಿಯ ರೂಪಾಂತರ ಆಗುತ್ತೆ, ಬೇರೆ ರೂಪಕ್ಕೆ ರೂಪಾಂತರ ಆಗುತ್ತೆ ವಿನಃ ಅದರ ಕೊನೆ, ಅದರ ಅಂತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಶಕ್ತಿಯು ಮೂಲ ಚೈತನ್ಯದೊಂದಿಗೆ ಬೆಸೆಯುವುದು ಅಂತ್ಯವೇ ಹೊರತು ಬೇರಾವುದೇ ರೂಪಾಂತರ ಅಲ್ಲ. ಈ ಆತ್ಮ ಪರಮಾತ್ಮನೊಂದಿಗೆ ಮಿಲನವಾಗ್ತಕ್ಕಂಥದ್ದು. ಈ ಆತ್ಮಶಕ್ತಿಯು ಮೂಲ ಚೈತನ್ಯದೊಂದಿಗೆ ಬೆರೆಯತಕ್ಕಂಥದ್ದೇ ಆತ್ಮದ ಒಂದು ಅಂತ್ಯವೇ ಹೊರತು ಬೇರಾವ ರೂಪಾಂತರವೂ ಅಲ್ಲ ಅಂತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಆತ್ಮವು ಅಗಾಧ ಶಕ್ತಿಯುಳ್ಳದ್ದಾಗಿದ್ದು ತನ್ನ ಆಂತರ್ಯದಲ್ಲಿ ಸರ್ವಜ್ಞಾನವನ್ನು ಹೊಂದಿರುವುದಾಗಿದೆ. ಪಾತ್ರಗಳನ್ನ ನಿರ್ವಹಿಸುವಾಗ ಎದುರಾಗುವ ಸಮಸ್ಯೆ ಸಂಕಷ್ಟಗಳೆಲ್ಲದರಿಂದ ಮುಕ್ತನಾಗುವ ಜ್ಞಾನವು ಆತ್ಮದಲ್ಲಿ ಮೊದಲೇ ಇರುತ್ತದೆ. ಇದು ಅತ್ಯಂತ ಅಗಾಧವಾಗಿರ್ತಕ್ಕಂತಹ ಶಕ್ತಿ ಉಳ್ಳದ್ದಾಗಿದೆ. ಎಲ್ಲ ಜ್ಞಾನವೂ ಈ ಆತ್ಮದ ಜೊತೆಗೆ ಇರ್ತದ. ಈ ಪಾತ್ರಗಳನ್ನ ನಿರ್ವಹಿಸುವಾಗ ಏನೇನು ಸಮಸ್ಯೆಗಳು ಸಂಕಷ್ಟಗಳು ಬರ್ತಾವಲ್ಲ, ಅವುಗಳೆಲ್ಲವನ್ನ ಅವುಗಳೆಲ್ಲದರಿಂದ ಮುಕ್ತನಾಗ್ತಕ್ಕಂಥ ಅವುಗಳೆಲ್ಲವನ್ನ ಎದುರಿಸ್ತಕ್ಕಂಥ ಒಂದು ಜ್ಞಾನ ಆತ್ಮದಲ್ಲಿ ಮೊದಲೇ ಇರುತ್ತದೆ. ಆದ್ರೆ ಪಾತ್ರ ನಿರ್ವಹಿಸಬೇಕಾದ ಸಂದರ್ಭದಲ್ಲಿ ಇವೆಲ್ಲ ಜ್ಞಾನಗಳು ನೆನಪಿನಲ್ಲಿ ಇರುವುದಿಲ್ಲ. ಪಾತ್ರ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜ್ಞಾನ ಮರೆಮಾಚಿಕೊಂಡು ಇರುತ್ತೆ. ಅದು ನೆನಪಿನಲ್ಲಿ ಇರೋದಿಲ್ಲ. ಆದ್ರೆ ಆತ್ಮದ ಉನ್ನತಿಗಾಗಿ ಇದು ಅನಿವಾರ್ಯ. ಆತ್ಮ ಉನ್ನತಿಯನ್ನ ಪಡಿಬೇಕಾಗಿತ್ತು ಅಂತಾರೆ ಈ ಮರೆವು ಅಂತಕ್ಕಂಥದ್ದು, ಮೊದಲಿನ ಒಂದು ನೆನಪು ಇಲ್ಲದೆ ಇರ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಅಂತ ಹೇಳ್ತಾರೆ. ಆತ್ಮವು ಮಾನವ ಶರೀರದಲ್ಲಿದ್ದಾಗ ಸೂಕ್ಷ್ಮ ರೂಪದಿಂದ ಹೊರಬಂದು ಕೈಕೊಂಡ ಕಾರ್ಯಗಳು ಮರಳಿ ಭೌತಿಕ ಶರೀರವನ್ನು ಪ್ರವೇಶಿಸುತ್ತಲೇ ಮರೆಯಾಗುತ್ತವೆ. ಈ ಆತ್ಮ ಮಾನವ ಶರೀರದಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ಅದ್ರ ಸೂಕ್ಷ್ಮ ರೂಪದಿಂದ ಹೊರಬಂದು ಏನೇನು ಕೆಲಸ ಮಾಡಿರುತ್ತೋ, ನಿದ್ರೆ ಇಲ್ಲಿದ್ದಾಗ ಪ್ರತಿದಿನ ಸೂಕ್ಷ್ಮ ರೂಪದಲ್ಲಿ ಹೊರಗೆ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದು ಯಾವುದೋ ಜ್ಞಾಪಕದಲ್ಲಿ ಉಳಿಯೋದಿಲ್ಲ. ಅದು ಭೌತಿಕ ಶರೀರವನ್ನ ಪ್ರವೇಶ ಮಾಡ್ತಾನೆ ಆ ಎಲ್ಲ ಸಂಗತಿಗಳು ಮರೆಮಾಚಲ್ಪಡ್ತಾವು. ಕೆಲವು ಘಟನೆಗಳು ಕನಸಿನ ರೂಪದಲ್ಲಿ ಅರಿವಿನಲ್ಲಿ ಉಳಿಯೋದಾದ್ರೂ ಅವುಗಳನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವ ಶಕ್ತಿ ಆ ಭೌತಿಕ ಶರೀರಕ್ಕೆ ಇರೋದಿಲ್ಲ. ಕೆಲವೊಂದು ವಿಷಯಗಳು ಕನಸಿನ ರೂಪದಲ್ಲಿ ಅಲ್ಪ ಸ್ವಲ್ಪ ಜ್ಞಾಪಕದಲ್ಲಿ ಉಳಿದ್ರು ಕೂಡ ಅದು ಏನು ಯಾಕಾಯ್ತು ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಳ್ತಕ್ಕಂಥ ಒಂದು ಶಕ್ತಿ ಆ ಭೌತಿಕ ಶರೀರಕ್ಕೆ ಇರೋದಿಲ್ಲ. ಆದ ಕಾರಣ ಕಾಲಕ್ರಮೇಣ ಆ ಅರಿವು ಮರೆತು ಹೋಗುತ್ತೆ. ಮಾನವನಾಗಿ ಜನಿಸಿದ ಆತ್ಮವು ತನ್ನ ಜೀವಿತವನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಯಾವ ಪರಿಸ್ಥಿತಿಗಳನ್ನು ಎದುರಿಸಬೇಕು ಹಾಗೂ ಜನಿಸಿದ ಕ್ಷಣದಿಂದ ಆ ದೇಹವನ್ನು ತ್ಯಜಿಸುವವರೆಗಿನ ಪ್ರತಿ ಕ್ಷಣದ ಕಾರ್ಯವನ್ನು ಮನೋಮಯ ಕೋಶವು ನಿರ್ಧರಿಸುತ್ತದೆ. ಮಾನವನಾಗಿ ಜನಿಸಿದ ಆತ್ಮ ತನ್ನ ಜೀವಿತವನ್ನ ಹೇಗೆ ನಿರ್ವಹಿಸಬೇಕು, ಯಾವ್ಯಾವ ಪರಿಸ್ಥಿತಿಗಳನ್ನ ಹೇಗೆ ಎದುರಿಸ್ಬೇಕು ಅಂತಕ್ಕಂಥದ್ದನ್ನ ಜನನದಿಂದ ಹಿಡ್ಕೊಂಡು ಆ ಮರಣದವರೆಗೆ, ದೇಹವನ್ನ ತ್ಯಜಿಸುವವರೆಗಿನ ಪ್ರತಿಕ್ಷಣದ ಕಾರ್ಯಗಳು ಎಲ್ಲಿ ನಿರ್ಧರಿಸಲ್ಪಡ್ತಾವ ಅಂದ್ರೆ ಮನೋಮಯ ಕೋಶದಲ್ಲಿ ನಿರ್ಧರಿಸಲ್ಪಡುತ್ತೆ. ಆತ್ಮದ ಪ್ರತಿಕ್ಷಣದ ಕರ್ತವ್ಯವನ್ನ ಇದು ನಿರ್ಧರಿಸುತ್ತೆ. ಪ್ರತಿಕ್ಷಣದ ಕರ್ತವ್ಯವನ್ನ ನಿರ್ಧರಿಸುತ್ತೆ. ಯಾಕಂದ್ರೆ ಆತ್ಮವು ಆರಿಸಿಕೊಂಡ ಜನ್ಮದ ನೀಲಿ ನಕ್ಷೆಯು ಮನೋಮಯ ಕೋಶದಲ್ಲಿ ಶೇಖರಣೆಗೊಂಡಿರುವ ಕಾರಣ ಈ ಕಾರ್ಯವನ್ನು ಮನೋಮಯ ಕೋಶವು ನಿರ್ವಹಿಸುತ್ತದೆ. ಆತ್ಮವು ಆರಿಸಿಕೊಂಡಿರ್ತಕ್ಕಂತಹ ಜನ್ಮದ ಒಂದು ನೀಲಿ ನಕ್ಷ, ಎಲ್ಲಿ ಹುಟ್ಟಬೇಕು, ಯಾರ ಗರ್ಭದಲ್ಲಿ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ಏನು ಕೆಲಸ ಮಾಡ್ಬೇಕು ಅಂತಕ್ಕಂಥ ಎಲ್ಲವನ್ನ ಏನ್ ನಿರ್ಧಾರ ಮಾಡ್ಕೊಂಡು ಆತ್ಮ ಈ ಭೂಮಿಗೆ ಬರ್ತದಲ್ಲ, ಆ ನೀಲಿ ನಕ್ಷ ಎಲ್ಲಿ ಶೇಖರಣೆ ಆಗಿರ್ತದೆ ಅಂತಂದ್ರೆ ಮನೋಮಯ ಕೋಶದಲ್ಲಿ ಶೇಖರಣೆ ಆಗಿರ್ತದ. ಆದ ಕಾರಣ ಈ ಕಾರ್ಯವನ್ನ ಯಾರು ನಿರ್ವಹಿಸ್ತಾರೆ ಅಂದ್ರೆ ಆ ಮನೋಮಯ ಕೋಶ ನಿರ್ವಹಿಸುತ್ತೆ. ನೀಲಿ ನಕ್ಷೆ ಇರುವ ಮನೋಮಯ ಕೋಶದಲ್ಲಾದರೂ ಯಾವ ಕ್ರಿಯೆಗಳು ಕಾರ್ಯರೂಪದಲ್ಲಿ ಬರಬೇಕಾದ್ರೂ ಮನಸ್ಸಿನ ಮೂಲಕ ಕಾರ್ಯ ಪಡೆಯಬೇಕಾಗತ್ತೆ. ಇವೆಲ್ಲವನ್ನ ನಿರ್ವಹಿಸ್ತಕ್ಕಂಥದ್ದು ಮನೋಮಯ ಕೋಶ ಆದರೂ ಕೂಡ ಆ ಕೆಲಸಗಳು ಕಾರ್ಯರೂಪಕ್ಕೆ ಬರ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಮನಸ್ಸಿನ ಮೂಲಕ ನಡಿಬೇಕಾಗತ್ತೆ. ಪ್ರತಿ ಕಾರ್ಯದಲ್ಲೂ ಮನಸ್ಸು ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಅನ್ಯ ಶರೀರ ಜೀವಿಗಳಿಗಿಂತ ಮಾನವನ ಜೀವಿತದಲ್ಲಿ ಇದರ ಪ್ರಭಾವ ಅಧಿಕವಾಗಿ ಇರುತ್ತೆ. ಯಾಕಂದ್ರೆ ಮಾನವ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಜೀವಿಯಾಗಿದ್ದಾನೆ. ಇದು ಆದ್ರಿಂದ ಇವನು ಹೆಚ್ಚು ಶ್ರೇಷ್ಠವಾಗಿರೋದ್ರಿಂದ ಹೆಚ್ಚು ಪ್ರಭಾವ
ಪೂರ್ಣವಾಗಿ ಇರ್ತದ ಅಂತ ಹೇಳ್ತಾರೆ. ಇದು ವಿಜ್ಞಾನಮಯ ಕೋಶಕ್ಕೆ ಸಂಬಂಧಿಸಿರ್ತಕ್ಕಂಥ ಅಂಶ. ಮನಸ್ಸಿನ ಕಾರ್ಯಗಳು ಎಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿರೋದು? ವಿಜ್ಞಾನಮಯ ಕೋಶಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಅಂಶ. ವಿಜ್ಞಾನಮಯ ಕೋಶವು ನಿರ್ದೇಶಿಸುವ ಗುಣ, ಅಭಿರುಚಿ, ಸಂಸ್ಕಾರಗಳೆಲ್ಲವೂ ಮನಸ್ಸಿನ ಮೇಲೆ ಕೇಂದ್ರಿತಗೊಂಡಿದ್ದು ಮನೋಮಯ ಕೋಶವು ನಿರ್ದೇಶಿಸುವ ಕರ್ತವ್ಯಕ್ಕೆ ಅನ್ವಯಿಸುವಂತೆ ಭಾವನೆಗಳನ್ನ ಅಲ್ಲಿ ಸೃಷ್ಟಿಸುತ್ತೆ. ನೋಡ್ರಿ, ಇಲ್ಲಿ ವಿಜ್ಞಾನಮಯ ಕೋಶವು ನಿರ್ದೇಶನ ಮಾಡ್ತಕ್ಕಂಥ ಗುಣ, ಅಭಿರುಚಿ, ಸಂಸ್ಕಾರಗಳೆಲ್ಲವೂ ಮನಸ್ಸಿನ ಮೇಲೆ ಕೇಂದ್ರೀಕೃತಗೊಂಡಿರ್ತಾವು. ಆ ಮನೋಮಯ ಕೋಶ ನಿರ್ದೇಶಿಸಿರ್ತಕ್ಕಂಥ ಕರ್ತವ್ಯಕ್ಕೆ ಅನ್ವಯಿಸುವಂತೆ ಭಾವನೆಗಳನ್ನ ಈ ಮನಸ್ಸು ಸೃಷ್ಟಿ ಮಾಡುತ್ತೆ. ಆ ಭಾವನೆಗಳು ಆಲೋಚನೆಗಳನ್ನ ಸೃಷ್ಟಿ ಮಾಡುತ್ತೆ. ಆಲೋಚನೆಗಳೇ ಪ್ರತಿ ಕಾರ್ಯದ ಭೌತಿಕ ರೂಪಕ್ಕೆ ಮೂಲ ಕರ್ತೃ. ನಾವು ಏನು ಕೆಲಸ ಮಾಡ್ತೀವಿ ಅದು ಮೊದಲು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ರೂಪದಲ್ಲಿ ಬರುತ್ತೆ. ಆ ಆಲೋಚನೆಯನ್ನೇ ನಾವು ಮೂಲ ರೂಪಕ್ಕೆ ಅದನ್ನ ಇಳಿಸ್ತೀವಿ ಅಂತಕ್ಕಂಥದ್ದು. ಪ್ರತಿ ಕಾರ್ಯದ ರೂಪರೇಷೆಗಳು ಮನಸ್ಸಿಗೆ ರವಾನಿಸಲ್ಪಡ್ತಾವು. ಏನು ಮಾಡಬೇಕು, ಯಾವ ಕೆಲಸ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದೆಲ್ಲವೂ ಆ ಮನಸ್ಸಿಗೆ ರವಾನಿಸಲ್ಪಡ್ತದ. ಅದು ಭಾವನೆಗಳೊಂದಿಗೆ ಹೊಂದಿಸಲ್ಪಟ್ಟು ಆಲೋಚನೆಗಳ ರೂಪವನ್ನ ಪಡೆಯುತ್ತದೆ. ಈ ಆಲೋಚನೆಗಳ ಸಮೂಹವು ವಿಜ್ಞಾನಮಯ ಕೋಶದ ಇನ್ನೊಂದು ಅಂಶವಾದ ಬುದ್ಧಿಯೊಡನೆ ಸಮಾಲೋಚನೆ ನಡೆಸಿ ಒಂದು ಆಲೋಚನೆಯನ್ನು ದೃಢೀಕರಿಸಿಕೊಂಡು ಪಂಚೇಂದ್ರಿಯಗಳ ಸಹಾಯದೊಂದಿಗೆ ಭೌತಿಕ ರೂಪವನ್ನು ಪಡೆಯುತ್ತದೆ. ನೋಡ್ರಿ, ಈ ರೀತಿಯ ಭಾವನೆಗಳೊಂದಿಗೆ ಈ ಮನಸ್ಸಿನ ಆ ಎಲ್ಲ ರೂಪರೇಷೆಗಳು ಮನಸ್ಸಿಗೆ ರವಾನಿಸಲ್ಪಡ್ತಾವು. ಅದು ಭಾವನೆಗಳೊಂದಿಗೆ ಹೊಂದಿಸಲ್ಪಡುತ್ತದ. ಆಮೇಲೆ ಈ ಆಲೋಚನೆಗಳ ಸಮೂಹವು ವಿಜ್ಞಾನಮಯ ಕೋಶದ ಇನ್ನೊಂದು ಅಂಶವಾಗಿರ್ತಕ್ಕಂಥ ಬುದ್ಧಿಯೊಡನೆ ಸಮಾಲೋಚನೆ ಮಾಡ್ತದಂತ. ಅಲ್ಲಿ ನಡೆಸಿ ಒಂದು ಆಲೋಚನೆಯನ್ನ ದೃಢೀಕರಿಸಿಕೊಂಡು ಆ ಆಲೋಚನೆಯನ್ನ ಪಂಚೇಂದ್ರಿಯಗಳ ಸಹಾಯದಿಂದ ಭೌತಿಕ ರೂಪವನ್ನು ಪಡೀತದ. ಹೀಗೆ ನಡೆಯಲ್ಪಡ್ತಕ್ಕಂತಹ ಪ್ರತಿ ಕಾರ್ಯಕ್ಕೂ ಕಾರಣ ಮತ್ತು ಪ್ರತಿಫಲಗಳು ಇರ್ತಾವು. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇರುತ್ತೆ, ಅದಕ್ಕ ಒಂದು ಪ್ರತಿಫಲನೂ ಇರುತ್ತೆ. ನಾವು ಈ ರೀತಿ ವಿಚಾರ ಮಾಡ್ತಕ್ಕಂತಹ ಕೆಲಸಗಳು, ನಮ್ಮೆಲ್ಲ ಕೆಲಸಗಳಿಗೆ ಒಂದು ಕಾರಣ ಇರುತ್ತೆ ಮತ್ತು ಅದರ ಒಂದು ಪ್ರತಿಫಲ ಕೂಡ ಇರುತ್ತೆ. ಆತ್ಮವು ಶರೀರವನ್ನು ಧರಿಸಲು ನಿರ್ಧರಿಸಿ ಶರೀರಧಾರಿಯಾದರೆ ಜನ್ಮ ಚಕ್ರ ಪ್ರಕ್ರಿಯೆಯಲ್ಲಿ ಅದು ಪಾಲ್ಗೊಳ್ಳುತ್ತದೆ. ಆತ್ಮ ಶರೀರವನ್ನ ಧರಿಸಲಿಕ್ಕೆ ನಿರ್ಧಾರ ಮಾಡಿ ಶರೀರಧಾರಿ ಆಯ್ತು ಅಂತಂದ್ರೆ ಈ ಜನನ ಮರಣ ಚಕ್ರದ ಪ್ರಕ್ರಿಯೆಯಲ್ಲಿ ಅದು ಪಾಲ್ಗೊಳ್ಳಲೇಬೇಕು. ಜನ್ಮ ಪಡೆದ ಪ್ರತಿ ಆತ್ಮವು ತನ್ನ ಜೀವಿತಾವಧಿಯಲ್ಲಿ ಕೈಗೊಂಡ ಕಾರ್ಯಗಳ ಕಾರಣ ಮತ್ತು ಪ್ರತಿಫಲಗಳನ್ನ ನಿಶ್ಶೇಷಗೊಳಿಸಿಕೊಳ್ಳಲು ಅನೇಕ ಜನ್ಮಗಳನ್ನ ಪಡೆಯಲೇಬೇಕು. ಈ ಭೂಮಿಯ ಮೇಲೆ ಜನ್ಮ ಪಡೆದಿರ್ತಕ್ಕಂಥ ಪ್ರತಿ ಆತ್ಮವು ತನ್ನ ಜೀವಿತ ಅವಧಿಯಲ್ಲಿ ಕೈಗೊಂಡಿರ್ತಕ್ಕಂಥ ಕಾರ್ಯಗಳ ಕಾರಣ ಮತ್ತು ಪ್ರತಿಫಲಗಳು, ಏನು ಕೆಲಸ ಮಾಡಿದೆ ಅದಕ್ಕೆ ಯಾವ ರೀತಿಯ ಪ್ರತಿಫಲ ಬರುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯ ಪ್ರತಿಫಲ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಪ್ರತಿಫಲ. ಈ ರೀತಿಯ ಈ ಕರ್ಮಗಳ ಒಂದು ನಿಶ್ಶೇಷವನ್ನ ಅದು ಮಾಡ್ಕೋಬೇಕಾಗ್ತದ. ಆ ಕರ್ಮಗಳು ಸವಿಯಬೇಕಾಗಿತ್ತು ಅಂತಂದ್ರೆ ಅದು ಅನೇಕ ಜನ್ಮಗಳನ್ನ ಪಡೆಯಬೇಕಾಗ್ತದ, ಅನೇಕ ರೀತಿಯ ಪಾತ್ರಗಳನ್ನ ಮಾಡ್ಬೇಕಾಗ್ತದ. ಇದನ್ನೇ ಪುನರ್ಜನ್ಮ ಅಂತ ಹೇಳಿ ಕರೀತಾರೆ. ಈ ಕಾರಣ ಮತ್ತು ಪ್ರತಿಫಲದ ಶೇಷ ನಿಶ್ಶೇಷಗಳ ಲೆಕ್ಕಾಚಾರವೇ ಕರ್ಮದ ಲೆಕ್ಕಾಚಾರ. ಕಾರಣ ಮತ್ತು ಪ್ರತಿಫಲ, ಯಾವ ಕಾರಣದಿಂದ ಯಾವ ಪ್ರತಿಫಲ ನಮ್ಗೆ ಸಿಗ್ತಾ ಇದೆ ಅನ್ನುವ ಒಂದು ಶೇಷ ಮತ್ತು ನಿಶ್ಶೇಷಗಳ ಲೆಕ್ಕಾಚಾರವೇ ಇಲ್ಲಿ ಕರ್ಮದ ಲೆಕ್ಕಾಚಾರ. ಈ ಕರ್ಮದ ಲೆಕ್ಕಾಚಾರವು ಮನೋಮಯ ಕೋಶದಲ್ಲಿ ಪಟ್ಟದ್ದಲ್ಲದೆ ಸೂಕ್ಷ್ಮ ಕಡತದಲ್ಲಿ ಸೂಕ್ಷ್ಮ ಕಂಪನಗಳ ರೂಪದಲ್ಲಿಯೂ ಸಂಗ್ರಹಿಸಲ್ಪಡುತ್ತೆ. ಈ ಕರ್ಮಗಳ ಲೆಕ್ಕಾಚಾರ ಏನದಲ್ಲ, ಈ ಒಳ್ಳೆಯ ಕರ್ಮಗಳು ಕೆಟ್ಟ ಕರ್ಮಗಳ ಲೆಕ್ಕಾಚಾರಗಳು ಮನೋಮಯ ಕೋಶದಲ್ಲಿ ಸಂಗ್ರಹಿಸಲ್ಪಡೋದಷ್ಟೇ ಅಲ್ಲದೇನೆ ಅದು ಸೂಕ್ಷ್ಮ ಲೋಕದ ಕಡತಗಳಲ್ಲಿ, ಆಕಾಶಿಕ್ ರೆಕಾರ್ಡ್ಸ್ಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಹೀಗೆ ಸ್ವತಃ ಆತ್ಮವೇ ಪ್ರಾರಂಭಿಸಿಕೊಂಡ ಭೌತಿಕ ಜೀವಿಗಳ ಲೆಕ್ಕಾಚಾರವನ್ನು ಆತ್ಮವೇ ಕೊನೆಗಾಣಿಸಿಕೊಳ್ಳಬೇಕು. ಆತ್ಮವೇ ಪ್ರಾರಂಭ ಮಾಡಿರ್ತಕ್ಕಂಥ ಈ ಲೆಕ್ಕಾಚಾರವನ್ನ ಆತ್ಮವೇ ಕೊನೆಗಾಣಿಸಬೇಕು. ಒಮ್ಮೆ ಪುನರ್ಜನ್ಮಗಳ ಚಕ್ರದಲ್ಲಿ ಸಿಲುಕಿದ ಆತ್ಮವು ಅನೇಕ ಜನ್ಮಗಳ ಫಲವಾಗಿ ತಾನು ಆತ್ಮ ಸ್ವರೂಪನೆಂಬ ಸತ್ಯವನ್ನು ಅರಿಯುತ್ತದೆ. ಒಂದು ಸಾರಿ ಈ ಜನನ ಮರಣ ಚಕ್ರಕ್ಕೆ ಒಳಗಾಗಿರ್ತಕ್ಕಂಥ ಆತ್ಮವು ಹಲವಾರು ಜನ್ಮಗಳನ್ನ ತೆಗೆದುಕೊಂಡ ನಂತರ ತಾನು ಆತ್ಮಸ್ವರೂಪ ಅಂತಕ್ಕಂಥ ಒಂದು ಸತ್ಯದ ಅರಿವು ಯಾವಾಗುತ್ತೋ ಆ ಅರಿವು ಮೂಡಿದ ನಂತರ ಜೀವನದ ಪಾತ್ರಗಳು
ಆತ್ಮದ ಪಾಲಿಗೆ ಬಹುಮುಖ್ಯವಾಗಿರ್ತಕ್ಕಂಥವು. ಆ ಅರಿವು ಇಲ್ಲದೇನೆ ಅನೇಕ ಜನ್ಮಗಳನ್ನು ನಾವು ಕಳೆದಿರ್ತೀವಿ. ಯಾವಾಗ ಆ ಅರಿವು, ನಾವು ಆತ್ಮಸ್ವರೂಪಿ ಅಂತಕ್ಕಂಥ ಒಂದು ಅರಿವು ನಮಗೆ ಮೂಡ್ತದಲ್ಲ, ಅದರ ನಂತರದ ಒಂದು ಜೀವನದ ಪಾತ್ರಗಳೇನವಲ್ಲ, ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥವು. ತಾನು ಆತ್ಮವೆಂದು ತಿಳಿದ ಕ್ಷಣವೇ ಈ ಚಕ್ರದಿಂದ ಹೊರಬರಲು ಸಾಧ್ಯವಿಲ್ಲ. ನಾನು ಆತ್ಮ ಅಂತ ನನ್ಗೆ ಗೊತ್ತಾಗಿದೆ ಅಂತಂದ್ರೆ ಆ ಚಕ್ರದಿಂದ ಹೊರಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಕ್ಷಣದಿಂದ ಆತ್ಮವು ಆ ಚಕ್ರದಿಂದ ಹೊರಬರುವ ಪ್ರಯತ್ನವನ್ನ ಪ್ರಾರಂಭ ಮಾಡುತ್ತೆ. ಸೊ ಈ ಜನನ ಮರಣ ಚಕ್ರದಿಂದ ಹೊರಬರುವ ಒಂದು ಪ್ರಯತ್ನವನ್ನ ಮಾಡ್ಲಿಕ್ಕೆ ಶುರು ಮಾಡ್ತದ. ತನ್ನ ಪ್ರತಿ ಜೀವನವು ಪರಿಸ್ಥಿತಿಗಳ, ತನ್ನ ಅನುಭವಗಳಿಗಾಗಿ ಮಾತ್ರವೇ ನಿರ್ಮಿಸಲ್ಪಟ್ಟಿದೆ ಅಂತಕ್ಕಂಥ ಸತ್ಯವನ್ನ ಅದು ಅರ್ಥ ಮಾಡ್ಕೊಳ್ತದೆ. ಈ ಭೂಮಿಗೆ ಬರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಪ್ರತಿ ಆತ್ಮದಲ್ಲಿ ನಾವು ಅನುಭವವನ್ನ ಪಡೆಯೋದಕ್ಕಾಗಿ ಬರ್ತೀವಿ ಅಂತಕ್ಕಂಥ ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ತದ. ಈ ಸತ್ಯವನ್ನ ಅರಿತ ಮೇಲೆ ನಿಜವಾದ ಜೀವನ ಪ್ರಾರಂಭವಾಗುತ್ತೆ. ಯಾವಾಗ ನಾವು ಈ ಸತ್ಯವನ್ನ ಅರ್ಥ ಮಾಡ್ಕೊಳ್ತೀವಿ, ನಾವು ಆತ್ಮಸ್ವರೂಪಿಗಳು, ನಾವು ಭೂಮಿಗೆ ಬಂದ ಉದ್ದೇಶ ಏನು ಅಂತಂದ್ರೆ ಅನುಭವಗಳನ್ನ ಪಡೆಯೋದು ಅಂತಕ್ಕಂಥ ಸಂಗತಿಗಳು ನಮಗೆ ಅರ್ಥ ಆದ್ವು ಅಂದ್ರೆ ಆವಾಗ ನಮ್ಮ ನಿಜವಾದ ಬದುಕು, ನಿಜವಾದ ಜೀವನ ಶುರುವಾಗ್ತದ. ಅರಿವು ಮರೆವಿನ ದ್ವಂದ್ವವು ಜೀವನದಲ್ಲಿ ತಳಮಳವನ್ನು ಉಂಟು ಮಾಡುತ್ತದೆ. ಮನಸ್ಸು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಎಂದು ತಲ್ಲಣಗೊಳ್ಳುತ್ತದೆ. ಈ ಗೊಂದಲಗಳ ನಡುವೆ ಅನೇಕ ಜೀವಿತಗಳು ನಡೀತಾವು. ಅಲ್ಲಿ ಅರಿವು ಮರವಿನ ದ್ವಂದ್ವ, ಕೆಲವೊಂದು ತಿಳುವಳಿಕೆ ಬರುತ್ತೆ, ಕೆಲವು ಮರವುಗಳಿರ್ತವೆ. ಈ ದ್ವಂದ್ವದಲ್ಲಿ ನಮ್ಮ ಜೀವನ ಸಾಗ್ತಾ ಇರ್ತದ. ಮನಸ್ಸು ಯಾವ ರೀತಿಯಲ್ಲಿ ಜೀವನವನ್ನ ನಡೆಸಬೇಕು ಅಂತ ಹೇಳಿ ತಲ್ಲಣಗೊಳ್ತಾ ಇರ್ತದ. ಈ ಗೊಂದಲಗಳ ನಡುವೆ ಅನೇಕ ಜೀವಿತಗಳನ್ನ ನಾವು ನಡೆಸ್ತೀವಿ. ಪ್ರತಿ ಜೀವಿತದಲ್ಲೂ ಭೌತಿಕ ಅನುಭೂತಿಯೊಂದಿಗೆ ಆತ್ಮದ ಅನುಭೂತಿಯನ್ನು ಅನುಭವಿಸುವ ತುಡಿತ ಉಂಟಾಗತ್ತೆ. ಆ ನಂತರದ ಹಂತದಲ್ಲಿ ನಮಗೆ ಯಾವಾಗ ನಾವು ಆತ್ಮಸ್ವರೂಪಿಗಳು, ನಾವು ಈ ಭೂಮಿಗೆ ಬಂದಿರತಕ್ಕಂಥ ಉದ್ದೇಶ ಏನು ಅಂತಕ್ಕಂಥದ್ದು ಗೊತ್ತಾದ್ಮೇಲೆ ಪ್ರತಿ ಆತ್ಮವು ಅನುಭೂತಿಯನ್ನ ಅನುಭವಿಸ್ಲಿಕ್ಕೆ ಅದು ಪ್ರಯತ್ನ ಮಾಡ್ತದ. ಭೌತಿಕ ಜೀವ ಜಗತ್ತಿನಿಂದ ಸಂಪೂರ್ಣವಾಗಿ ಮುಚ್ಚಿ ಹೋದ ತನ್ನ ಆತ್ಮಿಕ ಅನುಭೂತಿಯನ್ನು ನೆನಪಿನ ಆಳದಿಂದ ಕೆದಕುವ ಪ್ರಯತ್ನ ಮಾಡುತ್ತೆ. ಈ ನಾನು ಆತ್ಮ ಅಂತಕ್ಕಂಥದ್ದು ಎಲ್ಲೋ ಬಹಳಷ್ಟು ಒಳಗಡೆ ಮುಚ್ಚಿ ಹೋಗಿರ್ತಕ್ಕಂಥದ್ದು. ಭೌತಿಕ ಜೀವ ಜಗತ್ತಿನಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿರ್ತಕ್ಕಂಥ ನಮ್ಮ ಆತ್ಮಿಕ ಅನುಭೂತಿ, ನಾನು ಆತ್ಮ ಅಂತಕ್ಕಂಥ ಒಂದು ಅನುಭೂತಿ ಏನದಲ್ಲ, ಇದನ್ನ ನಾವು ನಮ್ಮ ನೆನಪಿನ ಆಳದಿಂದ ಕೆದಕುವ ಒಂದು ಪ್ರಯತ್ನವನ್ನ ಮಾಡ್ತೇವೆ. ಮುಂದಿನ ಪ್ರತಿ ಜನ್ಮದಲ್ಲೂ ಈ ಅನುಭೂತಿಯನ್ನು ಪಡೆಯುವ ಪ್ರಯತ್ನ ಮಾಡ್ತೀವಿ. ಪ್ರತಿ ಜನ್ಮದಲ್ಲಿನೂ ಈ ಒಂದು ಅನುಭೂತಿಯನ್ನು ಪಡೆಯುವ ಪ್ರಯತ್ನ ಮಾಡ್ತೀವಿ. ಆದ್ರೆ ಕರ್ಮದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಹಾಗೂ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿದ್ರೂ ಕೂಡ ನಮ್ಗೆ ಪ್ರತಿಫಲ ಯಾವ ಆಧಾರದ ಮೇಲೆ ಸಿಗ್ತದಂತಂದ್ರೆ, ನಮ್ಮ ಕರ್ಮದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ ಹಾಗೂ ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಆ ಅನುಭೂತಿ ನಮಗೆ ದೊರೆಯುತ್ತೆ. ನೋಡ್ರಿ, ಈ ಧ್ಯಾನಿಗಳ ಒಂದು ಅನುಭವವನ್ನ ಕೇಳಿದಾಗ ಕೆಲವರು ಮೊದಲ ಬಾರಿ ಧ್ಯಾನಕ್ಕೆ ಕುಳಿತಾಗ ಏನೇನೋ ಅನುಭವಗಳಾಗ್ತವೆ. ಯಾವ್ಯಾವ್ದೋ ಜನ್ಮದ ಅನುಭವಗಳಾಗ್ತವೆ. ಕೆಲವರು ವರ್ಷಾನುಗಟ್ಲೆ ಮಾಡಿದ್ರು ಕೂಡ ಅವ್ರಿಗೇನೋ ಅನುಭವ ಆಗೋದಿಲ್ಲ. ಇವೆಲ್ಲವುಗಳು ಅವರವರ ಕರ್ಮದ ಲೆಕ್ಕಾಚಾರಕ್ಕೆ ಅನುಗುಣವಾಗಿ, ಅವ್ರು ಮಾಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಅನುಗುಣವಾಗಿ ಅವರಿಗೆ ದೊರೆಯತಕ್ಕಂಥ ಪ್ರತಿಫಲಗಳು. ಕೇವಲ ಬಯಸುವುದರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ. ಕೇವಲ ಈ ಎಲ್ಲ ಜ್ಞಾನವನ್ನ ಪಡಿಬೇಕು ಅಂತಕ್ಕಂಥ ಬಯಕೆ ಇದ್ರೆ ಸಾಲದು, ಅದಕ್ಕಾಗಿ ಸತತ ತುಡಿತ ಇರ್ಬೇಕು, ಸತತ ಪ್ರಯತ್ನ ಇರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾವಾಗ ಪ್ರಾಮಾಣಿಕ ಪ್ರಯತ್ನ ನಡೆಯುತ್ತದೆಯೋ ಆಗ ಹೆಚ್ಚಿನ ಅನುಭವ ಇರುವ ಆತ್ಮಗಳು ಇಂತಹ ಆತ್ಮಗಳ ಸಹಾಯಕ್ಕೆ ಬರುತ್ತವೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಪಡೆಯಬೇಕು, ನಾನು ಆತ್ಮಸ್ವರೂಪಿ, ನಾನು ಯಾವ ಉದ್ದೇಶದಿಂದ ಬಂದಿದ್ದೇನೆ, ನಾನು ಏನು ಮಾಡಬೇಕು, ನನ್ನ ಆತ್ಮದ ಒಂದು ಕರೆಯನ್ನ ನಾನು ಕೇಳಬೇಕು ಅಂತಕ್ಕಂಥ ಒಂದು ಸತತ ಪ್ರಯತ್ನ ನಮಗೆ ನಡೀತು ಅಂತಂದ್ರೆ ನಮಗಿಂತಲೂ ಹೆಚ್ಚು ಅನುಭವ ಇರ್ತಕ್ಕಂಥ ಆತ್ಮಗಳು ಇಂತಹ ಆತ್ಮಗಳ ಸಹಾಯಕ್ಕೆ ಬರ್ತಾವು. ಅನುಭೂತಿಯನ್ನು ಪಡೆಯಲು ಭೌತಿಕ ಜೀವನದಲ್ಲಿ ಅವಶ್ಯವಿರುವ ಮಾರ್ಗವನ್ನ ತಿಳಿಸ್ತಾವು. ಈ ಭೌತಿಕ ಜೀವನದಲ್ಲಿ ಇದ್ದುಕೊಂಡೇ ನೀವು ಯಾವ ಮಾರ್ಗದಲ್ಲಿ ಹೋದ್ರೆ ಈ ಎಲ್ಲ ಜ್ಞಾನವನ್ನ ಪಡೆಯಬಹುದು ಅಂತಕ್ಕಂಥದ್ದನ್ನ ತಿಳಿಸ್ತಾವು. ಅನುಭವಗಳ ಮಾರ್ಗದರ್ಶನದಲ್ಲಿ ಮುನ್ನಡೆದ ಸಾಧನೆಯ ಹಾದಿಯು ನಮಗೆ ಸುಲಭವಾಗುತ್ತೆ. ಅನುಭವಿಗಳ ಮಾಸ್ಟರ್ಸ್ಗಳ ಒಂದು ಅನುಭವದ ಹಾದಿಯಲ್ಲಿ ಮುಂದೆ ಹೋದಾಗ ನಮಗೆ ಸಾಧನೆ ಮಾಡ್ತಕ್ಕಂಥದ್ದು ಸುಲಭ ಆಗತ್ತೆ. ಆದ್ರಿಂದ ಪತ್ರಿಜಿ ಗುರುಗಳು ಸದಾ ಹೇಳ್ತಾ ಇರ್ತಾರೆ, ಧ್ಯಾನ ಮಾಡ್ರಿ, ಏನು ಅನುಭವ ಬರ್ತದ ಅದನ್ನ ಮತ್ತೊಬ್ಬರಿಗೆ ಹೇಳ್ರಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಸತತವಾಗಿರ್ತಕ್ಕಂಥ ಒಂದು ಪ್ರಯತ್ನ, ಆತ್ಮದ ಅನುಭೂತಿಯಲ್ಲಿ ನಾವು ಯಾವಾಗ್ಲೂ ಇರ್ಬೇಕು ಅಂತಕ್ಕಂಥ ಮಾತುಗಳನ್ನ ನಮ್ಮ ಮಾಸ್ಟರ್ಸ್ಗಳು ನಮ್ಗೆ ಹೇಳ್ತಾ ಇರ್ತಾರೆ. ಆತ್ಮದ ಅಂಗವಾದ ಆನಂದಮಯ ಕೋಶವು ಇಂತಹ ಅನುಭವಗಳ ಅನುಭೂತಿಯಿಂದ ಹೆಚ್ಚು ಕ್ರಿಯಾಶೀಲವಾಗ್ತದ. ಈ ಆನಂದಮಯ ಕೋಶ ಏನಿರ್ತದ, ಈ
ಇದು ಆತ್ಮದ ಒಂದು ಅಂಗವಾಗಿರ್ತಕ್ಕಂಥ ಈ ಕೋಶ. ಇಂತಹ ಅನುಭವಗಳ ಒಂದು ಅನುಭೂತಿಯಿಂದ ಅದು ಇನ್ನು ಹೆಚ್ಚು ಕ್ರಿಯಾಶೀಲವಾಗ್ತದ. ಆನಂದಮಯ ಕೋಶವು ಆತ್ಮಕ್ಕೆ ಅಳವಡಿಕೆಯಾಗಿರುವ ಕಾರಣದಿಂದಲೇ ಆತ್ಮದ ಅನುಭೂತಿಯು ಭೌತಿಕ ಶರೀರಕ್ಕೆ ಉಂಟಾದಾಗ ಅನುಭವಕ್ಕೆ ಬರುವ ಆನಂದವನ್ನು ಅನುಭವಿಸಲೆಂದು. ಆಗ ಆತ್ಮಾನಂದ ನಮ್ಗೆ ಆಗ್ಲಿಕ್ಕೆ ಶುರು ಮಾಡ್ತದ. ಈ ಆನಂದವನ್ನ ಪಡೆಯುವುದೇ ಆತ್ಮದ ಮೂಲ ಉದ್ದೇಶ ಆಗಿದೆ. ಈ ಆನಂದವನ್ನ, ಪರಮಾನಂದವನ್ನ ಪಡೆಯುವುದೇ ಆತ್ಮದ ಮೂಲ ಉದ್ದೇಶ ಆಗಿದೆ. ಭೌತಿಕ ಶರೀರದಲ್ಲಿದ್ದು ಒಮ್ಮೆ ಈ ಆಂತರಿಕ ಆನಂದವನ್ನು ಸವಿದ ಮೇಲೆ ಮನಸ್ಸು ಭೌತಿಕ ಜೀವನದಿಂದ ಸ್ವಲ್ಪ ಸ್ವಲ್ಪವೇ ಹೊರಬಂದು ಆಧ್ಯಾತ್ಮಿಕ ಜೀವನದತ್ತ ಒಲವು ಹರಿಸುತ್ತದೆ. ನೋಡ್ರಿ, ಈ ಆನಂದವನ್ನ ಪಡೆಯುವುದೇ ಆತ್ಮದ ಮೂಲ ಉದ್ದೇಶ ಆಗಿದೆ. ಭೌತಿಕ ಶರೀರದಲ್ಲಿ ಇದ್ದುಕೊಂಡು ಒಮ್ಮೆ ಇಂಥ ಆಂತರಿಕ ಆನಂದವನ್ನ ನಾವು ಸವಿದೆವು, ನಾವು ಅನುಭವಿಸಿದೆವು ಅಂತಂದ್ರೆ ನಮ್ಮ ಮನಸ್ಸು ಈ ಭೌತಿಕ ಜೀವನದಿಂದ ಸ್ವಲ್ಪ ಸ್ವಲ್ಪವೇ ಆಧ್ಯಾತ್ಮಿಕ ಜೀವನದತ್ತ ಒಲವನ್ನ ತೋರಿಸ್ತದ. ಆಧ್ಯಾತ್ಮಿಕ ಜೀವನವು ಪ್ರಾರಂಭ ಆಗ್ತದ. ಇವೆಲ್ಲವೂ ಆತ್ಮದ ಸ್ಥಿತಿಯಲ್ಲಿ ಜರುಗತಕ್ಕಂತಹ ಕಾರ್ಯಗಳು. ಇವೆಲ್ಲವುಗಳು ನಾವು ಭೌತಿಕ ಜೀವನದಿಂದ ಸ್ವಲ್ಪ ಸ್ವಲ್ಪವೇ ಆಧ್ಯಾತ್ಮಿಕ ಜೀವನದಲ್ಲಿ ಬಂದು ನಮ್ಮನ್ನು ನಾವು ಅದರಲ್ಲಿ ತೊಡಗಿಸಿಕೊಳ್ಳೋದು, ಇವೆಲ್ಲವೂ ಆತ್ಮದ ಸ್ಥಿತಿಯಲ್ಲಿ ಜರುಗತಕ್ಕಂಥ ಕಾರ್ಯಗಳು. ಇವುಗಳು ಮಾನವನ ಭೌತಿಕ ಜೀವನದಲ್ಲಿ ನಡೆಯುವಾಗ ಕೆಲವು ಬದಲಾವಣೆಗಳು ಕಾಲಮಾನದ ಅಡಿಯಲ್ಲಿ ನಡೀತಾವು. ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳು ಆತ್ಮದೊಂದಿಗೆ ನೇರ ಸಂಪರ್ಕವನ್ನ ಹೊಂದಿದ್ದರೆ, ಆತ್ಮದೊಂದಿಗೆ ನೇರ ಸಂಪರ್ಕ ಹೊಂದಿರತಕ್ಕಂಥ ಕೋಶಗಳು ಯಾವುವು? ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಆದ್ರೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳು ಭೌತಿಕ ಶರೀರದೊಂದಿಗೆ ನೇರವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರ್ತಾವು. ಭೌತಿಕ ಜೀವ ಜಗತ್ತು ಕೋಟ್ಯಾನುಕೋಟಿ ಜೀವ ಜಂತುಗಳ ಸಮಾಗಮ. ಪ್ರತಿ ಜೀವಿಯು ತನ್ನದೇ ಆದ ಜೀವನ ಶೈಲಿಯನ್ನು, ಶರೀರವನ್ನು ಹೊಂದಿರುವ ಕಾರಣ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳನ್ನು ಆಯಾ ಜೀವಿಗಳಿಗೆ ತಕ್ಕಂತೆ ಕಾರ್ಯನಿರ್ವಹಿಸಲು ಆದೇಶಿಸಲಾಗುತ್ತದೆ. ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳು ಆತ್ಮದೊಂದಿಗೆ ನೇರವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರ್ತಾವು. ಅದೇ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳು ಭೌತಿಕ ಶರೀರದೊಂದಿಗೆ ನೇರವಾಗಿರ್ತಕ್ಕಂಥ ಒಂದು ಸಂಪರ್ಕವನ್ನು ಹೊಂದಿರ್ತಾವು. ಪ್ರತಿ ಜೀವಿಯು ಭೌತಿಕ ಜೀವ ಜಗತ್ತಿನಲ್ಲಿ ಇರ್ತಕ್ಕಂಥ ಕೋಟ್ಯಾನುಕೋಟಿ ಜೀವ ಜಂತುಗಳು ಸಮಾಗಮ ಇದಾಗಿರ್ತದ. ಪ್ರತಿ ಜೀವಿಯು ತನ್ನದೇ ಆಗಿರ್ತಕ್ಕಂಥ ಜೀವನ ಶೈಲಿಯನ್ನ, ತನ್ನದೇ ಆಗಿರ್ತಕ್ಕಂಥ ಶರೀರವನ್ನ ಹೊಂದಿರ್ತದ. ತನ್ನದೇ ಆಗಿರ್ತಕ್ಕಂಥ ಅನ್ನಮಯ ಕೋಶ, ಪ್ರಾಣಮಯ ಕೋಶಗಳನ್ನ ಆಯಾ ಜೀವಿಗಳಿಗೆ ತಕ್ಕ ಹಾಗೆ ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಆದೇಶ ಮಾಡಿರ್ತಾರೆ. ಜೀವಿಗಳ ಭೌತಿಕ ಜೀವನದ ಆಧಾರದ ಮೇಲೆ ಇವೆರಡೂ ಕಾರ್ಯಗಳು ನಿರ್ವಹಿಸ್ತಾವು. ಭೌತಿಕ ಜೀವಿಗಳ ಜಗತ್ತಾದ ಈ ಭೂಮಿಯಲ್ಲಿ ಒಂದು ಜೀವಿಯು ಸೃಷ್ಟಿಯಾಗಲು ಲಕ್ಷಗಳಲ್ಲಿ ಇರುವ ವೀರ್ಯಾಣು ಮತ್ತು ಅಂಡಾಣುಗಳಲ್ಲಿ ಒಂದು ವೀರ್ಯಾಣು ಮತ್ತು ಒಂದು ಅಂಡಾಣುವಿನ ಸಮಾಗಮ ಅತ್ಯಗತ್ಯ. ಇಂಥ ಒಂದು ಭೌತಿಕ ಜಗತ್ತಿನಲ್ಲಿ, ಭೂಮಿಯ ಮೇಲೆ ಒಂದು ಜೀವಿ ಸೃಷ್ಟಿ ಆಗ್ಬೇಕು ಅಂತಂದ್ರೆ ಲಕ್ಷಗಳಲ್ಲಿ ಇರ್ತಕ್ಕಂತಹ ವೀರ್ಯಾಣು ಮತ್ತು ಅಂಡಾಣುಗಳಲ್ಲಿ ಒಂದು ವೀರ್ಯಾಣು ಮತ್ತು ಒಂದು ಅಂಡಾಣುವಿನ ಸಮಾಗಮ ಆಗ್ತಕ್ಕಂಥದ್ದು ಅಗತ್ಯ. ಅದರಿಂದ ಪ್ರಕೃತಿ ಮತ್ತು ಪುರುಷರ ಸಮಾಗಮವೇ ಒಂದು ಹೊಸ ಸೃಷ್ಟಿಗೆ ಇಲ್ಲಿ ನಾಂದಿಯಾಗಿದೆ. ಇದು ಭೌತಿಕ ಸೃಷ್ಟಿಯು ಜರುಗುವಾಗ ನಡೆಯುವ ಒಂದು ಜೈವಿಕ ಕ್ರಿಯೆ. ಭೌತಿಕ ಸೃಷ್ಟಿ ಆಗ್ತಕ್ಕಂಥ, ಭೌತಿಕ ಜೀವ ಜಗತ್ತಿನ ಸೃಷ್ಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಡೀತಕ್ಕಂಥ ಒಂದು ಜೈವಿಕ ಕ್ರಿಯೆ. ಹೀಗೆ ಸೃಷ್ಟಿಸಲ್ಪಟ್ಟ ಹೊಸ ಜೀವಿಯ ಅಂಕುರದ ಅವಸ್ಥೆಗೆ ಭ್ರೂಣ ಅಂತ ಹೇಳಿ ಕರೀತಾರೆ. ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳು ಇದಕ್ಕೆ ನೇರ ನಿಕಟವರ್ತಿಗಳಾಗಿರ್ತಾವು. ಈ ಭ್ರೂಣಕ್ಕೆ, ಈ ಭೌತಿಕ ಶರೀರಕ್ಕೆ ನೇರ ನಿಕಟವರ್ತಿಗಳು ಯಾರು? ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶ. ಆದ್ದರಿಂದ ಭ್ರೂಣವು ಬೆಳೆದು ಶರೀರವನ್ನು ಪಡೆಯಲು ಆತ್ಮದ ಸ್ಥಾಯಿಯಲ್ಲಿ ನಡೆಯುವ ಕ್ರಿಯೆಗಳನ್ನು ನೀವು ಈಗಾಗಲೇ ತಿಳಿದಿದ್ದೀರಿ. ಈ ಭ್ರೂಣ ಬೆಳೆದು ಶರೀರವನ್ನ ಪಡಿಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆತ್ಮದ ಸ್ಥಾಯಿ ಯಾವ ರೀತಿಯಾಗಿರ್ತದೆ, ಅದು ನಡೀತಕ್ಕಂಥ ಕ್ರಿಯೆಗಳು ಏನು ಅನ್ನೋದನ್ನ ನಾವು ಈಗಾಗಲೇ ಚರ್ಚೆ ಮಾಡಿದೀವಿ. ಭೌತಿಕವಾಗಿ ಕ್ರಿಯೆಯು ನಡೆಯಲು ಪ್ರಾಣಮಯ ಕೋಶವು ಅನೇಕ ಸಣ್ಣ ಸಣ್ಣ ಕೋಶಗಳನ್ನು ಬಿಡುಗಡೆ ಮಾಡ್ತದ. ಭ್ರೂಣ ಅಂಕುರಿಸಿದಾಗಿನಿಂದ ಪ್ರಾರಂಭಗೊಂಡು ಪ್ರಾಣಮಯ ಕೋಶದ ಈ ಕಾರ್ಯವು ಶರೀರವು ಆತ್ಮದಿಂದ ಹೊರತಾಗುವ ಕ್ಷಣದವರೆಗೆ ತನ್ನ ಕಾರ್ಯವನ್ನು ನಡೆಸುತ್ತಿರುತ್ತದೆ. ಭೌತಿಕ ಜೀವನವನ್ನ ಪಡಿಬೇಕಾದಂತಹ ಒಂದು ಸಂದರ್ಭದಲ್ಲಿ ಆ ಭ್ರೂಣ ಯಾವ ರೀತಿ ಕೆಲಸ ಮಾಡತ್ತೆ, ಆಮೇಲೆ ಭ್ರೂಣ ಬೆಳೆದು ಶರೀರವನ್ನ ಪಡಿಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಆತ್ಮದ ಸ್ಥಾಯಿಯಲ್ಲಿ ನಡೀತಕ್ಕಂಥ ಕ್ರಿಯೆಗಳು ಯಾವ್ಯಾವು ಅನ್ನೋದನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದೀವಿ. ಹೀಗೆ ಭೌತಿಕವಾಗಿ ಈ ಕ್ರಿಯೆಯು ನಡೀಲಿಕ್ಕೆ ಪ್ರಾಣಮಯ ಕೋಶವು ಅನೇಕ ಸಣ್ಣ ಸಣ್ಣ ಕೋಶಗಳನ್ನ ಬಿಡುಗಡೆ ಮಾಡ್ತದಂತ. ಭ್ರೂಣ ಅಂಕುರಿಸಿದಾಗಿನಿಂದ ಹಿಡಿದು ಪ್ರಾಣಮಯ ಕೋಶದ ಈ ಕಾರ್ಯ ಎಲ್ಲಿವರೆಗೆ ನಡೀತದಂತಂದ್ರೆ ಆ ಶರೀರವು ಆತ್ಮದಿಂದ ಹೊರತಾಗುವ, ಬಿಡುಗಡೆಯಾಗುವ ಕ್ಷಣದವರೆಗೆ, ಹುಟ್ಟಿನಿಂದ ಹಿಡಿದು ಸಾವಿನವರೆಗೆ ತನ್ನ ಕಾರ್ಯವನ್ನ ಅದು ನಡೆಸ್ತಾ ಇರ್ತದ. ಹೀಗೆ ಬಿಡುಗಡೆಗೊಂಡ ಪ್ರಾಣಮಯ ಕೋಶದ
ಕ್ಷಣಗಳೇ ಅಣುಗಳು ಅಂತ ಹೇಳಿ ಕರೀತಾರೆ. ಹೀಗೆ ಬಿಡುಗಡೆಗೊಂಡಿರ್ತಕ್ಕಂತಹ ಪ್ರಾಣಮಯ ಕೋಶದ ಕ್ಷಣಗಳೇ ಅಣುಗಳು. ಈ ಅಣುಗಳು ಸೂಕ್ಷ್ಮ ರೂಪದಲ್ಲಿದ್ದರೂ ಭೌತಿಕ ರೂಪಿಗಳಾದ ಕಾರಣ ಇವುಗಳಿಗೆ ಆಹಾರದ ಅವಶ್ಯಕತೆ ಇದೆ. ಈ ಅಣುಗಳು ಸೂಕ್ಷ್ಮ ರೂಪದಲ್ಲಿ ಇದ್ರೂ ಕೂಡ ಭೌತಿಕ ರೂಪಿಗಳಾಗಿರೋದ್ರ ಕಾರಣ ಇವುಗಳಿಗೆ ಆಹಾರದ ಅವಶ್ಯಕತೆ ಇರ್ತದ. ಈ ಅಣುಗಳು ಒಂದೊಂದು ಅದ್ಭುತ ಶಕ್ತಿ ಉಳ್ಳದ್ದಾಗಿದ್ದು ಇವುಗಳು ಪರಸ್ಪರ ಬೆಸೆದುಕೊಂಡು ಮನೋಮಯ ಕೋಶದ ನಕ್ಷೆಯ ಪ್ರಕಾರ ಭೌತಿಕ ರೂಪವನ್ನು ಪಡೆದುಕೊಳ್ಳುತ್ತಾ ಒಂದು ಶರೀರ ರಚನೆಯನ್ನು ಘನೀಕರಿಸುತ್ತವೆ. ಹೀಗೆ ಈ ಭೌತಿಕ ಶರೀರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಮುಂದಿನ ಸಂಗತಿಗಳನ್ನ ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವ್ದಾದ್ರು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೀತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕೃತವಾಗುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ. ಮನಸ್ಸು ಶಾಂತವಾಗುತ್ತದೆ. ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ. ಘಂಟಾನಾದವನ್ನು ಆಲಿಸಿ. ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು
ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತಲಿವೆ ಮಾಸ್ಟರ್ಸ್. ಅವೆಲ್ಲವುಗಳನ್ನ ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ. ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಹ್ಮ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್.
ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಹಲೋ. ಹಾ ಮೇಡಮ್, ನಾನು ಸ್ವಾಧ್ಯಾಯ ಆಮೇಲೆ ಅಟೆಂಡ್ ಆಗೋದ್ ಆಗ್ಲಿಲ್ರಿ. ಹುಮ್ನಾಬಾದ್ಲಿ ನಮ್ ಕಸಿನ್ ಸಿಸ್ಟರ್ ಬಂದಾಳ. ಹೌದ್ರಿ. ಒಪ್ಪತ್ತಂತ ಮತ್ತಕಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ, ಉಪ್ಪಿಟ್ಟು ಮಾಡಿ ನೀಡ್ಕೊಟ್ಟೆ ಹೋಗ್ ಮಕ್ಕೊಂಡು. ಆಯ್ತಾಯ್ತು. ಬರದೇ ಸಂಜೆ ಬಂದ. ಅದೇ ಸ್ವಾಧ್ಯಾಯ ಕೇಳಿಲ್ಲ, ಅದ್ ರೆಕಾರ್ಡಿಂಗ್ ಇರ್ತದಲ್ಲ, ನೀವು ಹಾಕ್ಲಿಕ್ಕತ್ತಿರಲ್ಲ ಅದಕ್ಕೆ ಆಯ್ತು. ಓಕೆ ಮೇಡಮ್. ಮತ್ತೆ ಯಾರು ವಿಜಯಲಕ್ಷ್ಮಿ ಅವರು ಶೇರ್ ಮಾಡ್ಕೊತಾರ, ಕೇಳಮ್ ಅವ್ರದ್ದು ಅನುಭವ. ವಿಜಯಲಕ್ಷ್ಮಿ ಮೇಡಮ್ ಮಾತಾಡ್ತೀರಿ? ಮೇಡಮ್, ಇವತ್ತೇನ್ ನನಗೆ ಅಂತ ಪರಿ ಅನುಭವ ಆಗ್ಲಿಲ್ಲ ಮೇಡಮ್. ಆಗ್ಲಿಲ್ಲ? ಓಕೆ. ನಿನ್ನೆ ಒಂದ್ ಸ್ವಾಧ್ಯಾಯ ಚೆನ್ನಾಗ್ ಅನ್ನಿಸ್ತು. ಸ್ವಾಧ್ಯಾಯ ಚೆನ್ನಾಗ್ ಅನಸ್ತ್ರಿ? ಓಕೆ ಮೇಡಮ್. ಓಕೆ, ಅದೇ ಸ್ವಲ್ಪ ರಿಪೀಟೇ ಅನಸ್ತದ. ಆದ್ರೂ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಇದು ಕೋಶ ಅದೆಲ್ಲ ಬಂದಿದೆ ಅಲ್ಲ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂತ. ಆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅವೆಲ್ಲ ಆತ್ಮಕ್ ಸಂಬಂಧಪಟ್ಟಿದ್ದು. ಮನೋಮಯ ಕೋಶ ಸ್ವಲ್ಪ ಚೇಂಜ್ ಅದಾರೆ ಅಷ್ಟೇ. ಇದ್ರಲ್ಲೂ ಇದೇ ಹೇಳ್ತಾ ಇದಾರೆ, ಬೆಳಗ್ಗೆ ಹೊತ್ತು ಮಂಡಲ ಧ್ಯಾನ. ಹೌದೇನ್ರಿ? ಇದೇ ಹೇಳಿಕತ್ತಾರೇನ್ರಿ ಅಲ್ಲಿ? ನಿನ್ನೆ ಬಿಟ್ಟು ಮೊನ್ನೆ ಇಲ್ಲ, ಈ ಬುಕ್ ಹೇಳಿಲ್ಲ. ಧ್ಯಾನ ಹೇಗ್ ಮಾಡ್ಬೇಕು ಅದ್ರ ಬಗ್ಗೆ, ನಾಡಿ ಶೋಧ ಮತ್ತೆ ಎಲ್ಲ ಇವ್ ಕೋಶಗಳ ಬಗ್ಗೆ, ಪ್ರಾಣಗಳ ಬಗ್ಗೆ. ಅದು ಕಂಟಿನ್ಯೂ ಮಾಡಿರಿ ಮೇಡಮ್ ನೀವು ಅಲ್ಲೇ ಹಂಗೆ 41 days ಆಗಿ? ಆಯ್ತು, ಆದ್ರೆ ಹಾಗೆ ಕೇಳ್ತಿರ್ತೀವಿ ನಾವು. ಚೆನ್ನಾಗಿರ್ತಾವ ಅಲ್ಲಿನ ಅನುಭವಗಳು. ಹೌದ್ರಿ ಮೇಡಮ್, ಚೆನ್ನಾಗಿರ್ತದ್ರಿ ಮೇಡಮ್, ಚೆನ್ನಾಗಿರ್ತದ. ಕಂಟಿನ್ಯೂ ಮಾಡ್ರಿ ಮೇಡಮ್. ಓಕೆ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಳೆ ನನಗೊಂದು ಡೌಟ್ ಇದೆ. ಟೈಮ್ ಇದೆಯಾ ನಿಮ್ಗೆ? ಹೇಳ್ರಿ ಮೇಡಮ್, ಹೇಳ್ರಿ. ಅದ್ರಲ್ಲಿ ಅವರು ಹೇಳಿದ್ರು, ಮೆಡಿಟೇಷನ್ ಮಾಡ್ಬೇಕಾದ್ರೆ ಆನಾಪಾನ ಸತಿ ಮಾಡ್ತೀವಲ್ಲ, ಅದು ಹಿಂಗೆ ಉಸಿರು ತಗೋಬೇಕಾದ್ರೆ ಅವರು ಏನಂತಾರೆ, ಮಣಿಪುರ ಚಕ್ರ ಇಂದ ತಕೋಬೇಕು ಅಂತ ಹೇಳಿದ್ರು. ಅದು ನನಗೆ ಗೊತ್ತಿರ್ಲಿಲ್ಲ. ನಾನ್ ಯೂಶಲ್ ಆಗಿ ಮತ್ತೆ ಮೂಲಾಧಾರ, ಸ್ವಾಧಿಷ್ಠಾನ ಹಿಂಗ ಹೋಗ್ತಿದ್ದೆ. ಹಂಗಿಲ್ಲ, ಈಗ ಇದ್ರ ಮೂಲಕ ಹಿಂಗ ಹೋಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಇಲ್ಲ, ಆಕ್ಚುಲಿ ಇವ್ರ ಏನಂತ, ಈ ಯಾವ ಚಕ್ರಗಳ ಬಗ್ಗೆನು ಹೇಳಂಗಿಲ್ರಿ. ಆನಾಪಾನ ಸತಿದಾನ ಅಂತಂದ್ರ ಬರೇ ಉಸಿರಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾರ್ರಿ. ಅವು ನಮಗ್ ಯಾವಾಗ ನಾವು ಚಕ್ರಗಳ ಆಕ್ಟಿವೇಶನ್ ಆಯ್ತಲ್ಲ, ಅವಾಗ ಅವೆಲ್ಲ ಚಕ್ರಗಳಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ಅಷ್ಟೇ. ಅಂದ್ರೆ ಅವ್ರ ಅಂದಿದ್ದು ಹೊಕ್ಕಳಿಂದ ಶುರು ಮಾಡ್ಬೇಕು ಅಂತ ಮಾತು ಹೇಳಿದ್ರು. ಆಕ್ಚುಲಿ ಉಸಿರು ನಮ್ದು ಮೊದಲು ಹೊಕ್ಕಳಿಂದ ಬರ್ತದ್ರಿ ಮೇಡಮ್. ಆಮೇಲೆ ಸಣ್ಣದಾಕೋತ ಮೂಗಿನ ನೇರಕ್ಕೆ ಅಲ್ಲೇ ಇದಾಗ್ತದ. ಆಮೇಲೆ ಹೋಗೋದಿಲ್ಲ. ಇಲ್ಲ, ಆಜ್ಞಾ ಚಕ್ರದೊಳಗ ಕಾನ್ಸಂಟ್ರೇಟ್ ಆಗ್ತದ ಆಮೇಲೆ. ಇದು ನನಗ್ ಗೊತ್ತಿರ್ಲಿಲ್ಲ. ಇಲ್ಲ, ಮೂಲಾಧಾರಕ್ಕೇನ್ ಹೋಗೋ ಅವಶ್ಯಕತೆ ಇಲ್ರಿ. ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರ್ರಿ ಮೇಡಮ್ ಇದ್ರೊಳಗ. ಇಲ್ಲ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು ಬಿಡ್ರಿ. ನಾವ್ ತಿಳ್ಕೊಂಬದ್ರಾಗ ಇರ್ತದ.
ಹೌದೌದು ಹೌದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ನಾಳೆ ಮತ್ತೆ Thank you. ಭೇಟಿಯಾಗೋಣ ಇನ್ನಷ್ಟು ಹಾ, ಧ್ಯಾನ, ಅದೇನೇ. ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ.